ಆಕ್ಸಿಡೆಂಟ್ ಹೇಗಾಯ್ತು? ಸರ್, ನಾನು ನನ್ನ ಮಗು ನಮ್ಮ ಮನೆಯವರು ದಾರಿಲಿ ಬರ್ಬೇಕಾದ್ರೆ ಆಗಿದ್ದಕ್ಕಿದ್ದಾಗೆ ಒಂದು ಕಾರ್ ಸ್ಪೀಡಾಗಿ ಬಂತು. ಅಮ್ಮ, ನನ್ನ ಮಗಳಿಗೆ ಆಕ್ಸಿಡೆಂಟ್ ಮಾಡಿದ್ದಲ್ದೆ ಗಾಡಿನೂ ನಿಲ್ಸದೆ ಹೊರಟೋಗ್ಬಿಟ್ರು ಸರ್. ಕಾರ್ ನಂಬರ್ ಏನಾದರೂ ನೋಟ್ ಮಾಡ್ಕೊಂಡಿದ್ದೀರಾ? ಹಾ ಸರ್, ನೆನಪಿದೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಆ ಕಾರ್ ನಂಬರು ಡೀಟೇಲ್ಸ್ನ ನನಗೆ ಕೊಡಿ. ನಾನು ಸ್ಟೇಷನ್ಗೆ ಹೋಗಿ FIR ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ತೀನಿ. ಹಾಗೆ ಗಾಡಿ ಓನರ್ ಯಾರು ಅಂತಲೂ ಟ್ರೇಸ್ ಮಾಡ್ತೀನಿ. ಪ್ಲೀಸ್ ಸರ್, ಆದಷ್ಟು ಬೇಗ ಅವ್ರನ್ನ ಹಿಡಿದು ನಮಗೆ ನ್ಯಾಯ ಕೊಡಿಸಿ ಸರ್. ನಮ್ಮ ಡ್ಯೂಟಿನೇ ಅದು. ಅರ್ಜುನ್, ಡೀಟೇಲ್ಸ್ ಬರ್ಕೊಳ್ಳಿ. ನೀವು ಹೇಳಿ. ಈಗ ಮಗು ಕಂಡೀಷನ್ ಹೇಗಿದೆ? ಡಾಕ್ಟ್ರು ಏನು ಹೇಳ್ತಿಲ್ಲ ಸರ್, ಆಪರೇಷನ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಸರಿ, ಅವ್ರ ಡೀಟೇಲ್ಸ್ ಸಿಗ್ತಿದ್ದ ಹಾಗೆ ನಮ್ಮ ಕೆಲಸನ ನಾವು ಶುರು ಮಾಡ್ತೀವಿ. ಸರಿ ಸರ್. ಸರ್, ಅವ್ರು ಎಷ್ಟೇ ದೊಡ್ಡ ಶ್ರೀಮಂತರಾಗಿದ್ರು ನನ್ನ ಮಗು ರಕ್ತಕ್ಕೆ ಅವ್ರು ಉತ್ತರ ಕೊಡ್ಲೇಬೇಕು. ಆಕ್ಸಿಡೆಂಟ್ ಮಾಡಿರೋ ಆ ಪಾಪಿಗಳಿಗೆ ಜೈಲ್ ಶಿಕ್ಷೆ ಆಗ್ಲೇಬೇಕು. ಆಗೋವರೆಗೂ ನಾನು ಅವ್ರನ್ನ ಬಿಡಲ್ಲ ಸರ್, ಬಿಡಲ್ಲ. ವಿರಾಟ್, ಏನ್ ಮಾಡ್ತಿದ್ದೀರಾ? ಬಿಡಿ. ಬಿಡಲ್ಲ. ಅಶೋ, ಬಿಡಿ. ಯಾರಾದ್ರೂ ನೋಡಿದ್ರೆ ಗಂಡ ಹೆಂಡತಿ ಎಷ್ಟು ಪ್ರೀತಿಸ್ತಿದ್ದಾರೆ ಅಂತ ಖುಷಿ ಪಡ್ತಾರೆ ಅಷ್ಟೇ. ತಮಾಷೆ ಸಾಕು. ಬೇಗ ತಿಂಡಿ ತಿನ್ನಿ, ಬನ್ನಿ. ಆಫೀಸಿಗೆ ಲೇಟ್ ಆಗುತ್ತೆ, ಬೇಗ ಬೇಗ ತಿಂಡಿ ತಿನ್ನಿ. ಬೇಗ ತಿನ್ನಿ. ನಾನ್ ತಿಂತೀನಿ, ನೀವು ಆಫೀಸಿಗೆ ಬರಲ್ವಾ? ಅದು ಮೇಡಮ್ ಹೇಳಿದ್ಮೇಲೆ ಬರ್ತೀನಿ. ಮೊದಲು ವಿರಾಟ್, ನಾನು ಇನ್ನೂ ದೇವ್ರ ಪೂಜೆ ಮಾಡಿಲ್ಲ. ಮೊದಲು ಹೊಟ್ಟೆ ಪೂಜೆ, ಆಮೇಲೆ ದೇವ್ರ ಪೂಜೆ. ತಿನ್ನಿ ತಿನ್ನಿ. ವಿರಾಟ್, ಸಾಕು. ತಿನ್ನಿ ಸಿಂಧು ಅವ್ರೆ, ತಿನ್ಬೇಕು ಅಷ್ಟೇ. ತಿನ್ನಿ. ಸಾಕು ಪ್ಲೀಸ್. ಕ್ಯಾರಿಯರ್ ಅಲ್ಲಿ ಊಟ ಇದೆ, ತಿನ್ನಿ. ಹಾಗೆ ಇದರಲ್ಲಿ ಅಥರ್ವಂಗೂ ಊಟ ಇದೆ, ಅವ್ರಿಗೆ ಕೊಟ್ಬಿಡಿ. ಸರಿ. ಸರಿ ಸಿಂಧು ಅವರೇ, ನಾನು ಬರ್ತೀನಿ. ಓಕೆ. See you. ಹಲೋ ಡ್ಯಾಡ್. ಹೇಗಿದ್ದೀಮ್ಮ? ನಾನ್ ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಮ್ಮ. ನಾನ್ ಕಾಲ್ ಮಾಡಿ ಒಂದಿನ ಆದ್ಮೇಲೆ ಕಾಲ್ ಮಾಡ್ತಿದ್ದೀರಾ? ನೀನ್ ಕಾಲ್ ಮಾಡಿದ್ಯಾ? ಹಾ, ನೀವ್ ಫೋನ್ ರಿಸೀವ್ ಮಾಡಿ ಏನು ಮಾತಾಡ್ಲೇ ಇಲ್ಲ. ಹೌದಾ? ಗೊತ್ತಾಗ್ಲಿಲ್ಲಮ್ಮ. ಐ ಆಮ್ ವೆರಿ ಸಾರಿ. ಪರವಾಗಿಲ್ಲ ಡ್ಯಾಡ್. ಜಾನು ಹಾಗೇ ಇದ್ದಾಳೆ. ವಿರಾಟ್ ಹೇಗಿದ್ದಾರಮ್ಮ? ಈಗಷ್ಟೇ ಕೆಲ್ಸಕ್ಕೆ ಹೋದ್ರು.
ಏನ್ ಡ್ಯಾಡ್ ಕಾಲ್ ಮಾಡಿದ್ದು? ಸಿಂಧು ಇಷ್ಟು ಖುಷಿಯಾಗಿ ಮಾತಾಡ್ತಿದ್ದಾಳೆ ಅಂದರೆ ಆಕ್ಸಿಡೆಂಟ್ ವಿಷಯ ಅವಳಿಗೇನು ಗೊತ್ತಿಲ್ಲ ಅಂತ. ಅದನ್ನು ನಾನಾಗೇ ಹೇಳೋದು ಬೇಡ. ಹಲೋ ಹಲೋ ಡ್ಯಾಡ್, ನನ್ ಮಾತ್ ಕೇಳಿಸ್ತಿದ್ಯಾ? ಹಲೋ ಹೇಳಮ್ಮ, ನೀವೆಲ್ಲ ಹೇಗಿದ್ದೀರಾ? ನೆನಪಿಗೆ ಬಂತು. ಐ ಜಸ್ಟ್ ವಾಂಟ್ ಟು ಕಾಲ್. ಹ್ಞೂ ಡ್ಯಾಡ್. ಪೇಷಂಟ್ ನಂಬರ್ 5. ಡ್ಯಾಡ್ ಎಲ್ಲಿದ್ದೀರಾ? ಹುಷಾರಾಗಿದ್ದೀರಾ ತಾನೆ? ಇಲ್ಲಮ್ಮ, ನಾನು ಹುಷಾರಾಗಿದ್ದೀನಿ. ಮತ್ತೆ ಪೇಷಂಟ್ ನಂಬರ್ 5 ಅಂತಿದಾರ, ಏನಾಯ್ತು ನಿಜ ಹೇಳಿ. ಸಿಂಧು, ದೇರ್ ಇಸ್ ನಥಿಂಗ್, ಏನೂ ಇಲ್ಲ. ಮತ್ ಯಾಕೆ ಹಾಸ್ಪಿಟಲ್ ಅಲ್ಲಿ ಇದ್ದೀರಾ? ಓಕೆಮ್ಮ, ಏನಿಲ್ಲ, ನನ್ನ ಫ್ರೆಂಡ್ ಅಡ್ಮಿಟ್ ಆಗಿದ್ದಾನೆ, ಅವ್ನು ನೋಡಕ್ ಬಂದೆ ಅಷ್ಟೇ. ಓಕೆಮ್ಮ, ಐ ಕಾಲ್ ಯು ಲೇಟರ್. ಬಾಯ್. ಡ್ಯಾಡ್